ಪಾಠಗಳು ಯಾಕೆ ಉದ್ಭವ ಆಗ್ತದೆ? ಏನು ಮಳೆ ಬರೋದು ನಮ್ಗೆ ಗೊತ್ತಿಲ್ವಾ? ಅಥವಾ ಏನು ಆಗುತ್ತೆ ರೋಡ್ ಎಷ್ಟು ದಿನ ವರ್ಷ ಇರಬೇಕು ಅಂತ ಗೊತ್ತಿಲ್ವಾ? ಈ ಪಾಟೋಲ್ ಆಗೋ ತರ ರೋಡ್ ಮಾಡೋದು, ಆಮೇಲೆ ಪಾಟೋಲ್ ಫಿಲ್ಲಿಂಗ್ ಮಾಡೋದೇ ಒಂದು ದೊಡ್ಡ ಉದ್ಯೋಗ. ವರ್ಷ ಪೂರ್ತಿ ಪಾಟೋಲ್ ಫಿಲ್ಲಿಂಗ್, ಪಾಟೋಲ್. ಮೈ ಸಿಂಪಲ್ ಕ್ವೆಶ್ಚನ್, ಯಾಕೆ ಪಾಟೋಲ್? ನಾನು ಇನ್ನೊಂದು ಪ್ರಶ್ನೆ ಅನೇಕ ಬಾರಿ ಕೇಳಿದ್ದೀನಿ, ಏನ್ ರೋಡ್ ಮಾಡೋದೇನು ಒಂದು ರಾಕೆಟ್ ಸೈನ್ಸ್ ಅಥವಾ ಹೇಳಿ ಅದನ್ನ ನಾವು ಇಲ್ಲ ಸರ್ ಅದು ಬಹಳ ಕಷ್ಟದ ಕೆಲಸ, ನಿಮಗೆ ಗೊತ್ತಿಲ್ಲ. ರೋಡ್ ಮಾಡೋದು ರಾಕೆಟ್ ಸೈನ್ಸ್. ಸಿಂಪಲ್ ಕ್ವೆಶ್ಚನ್. ಸೊ ನೀವು ಮಾಡೋ ಕೆಲಸನ ಕರೆಕ್ಟ್ ಆಗಿ ಮಾಡಿದ್ರೆ ಮೂಲದಲ್ಲೇ ಎಷ್ಟೋ ಸಮಸ್ಯೆಗಳು ಉದ್ಭವ ಆಗೋದನ್ನೇ ನಾವು ತಪ್ಪಿಸಬಹುದು. ಪ್ರಿವೆನ್ಷನ್ ಇಸ್ ದ ಬೆಸ್ಟ್ ಕ್ಯೂರ್. ಇದಕ್ಕೆ ಕೆಲವು ಕೆಲಸಗಳು ಬಹಳ ಕ್ಲಿಷ್ಟಕರವಾಗಿರ್ತದೆ, ನನಗೆ ಅರ್ಥ ಆಗುತ್ತೆ. ಆದ್ರೆ ಬೇಸಿಕ್ ವರ್ಕ್ಸ್ ನಾವು ಸರಿಯಾಗಿ ಮಾಡಿದ್ರೆ ಎಷ್ಟೋ ಸಮಸ್ಯೆ ಉದ್ಭವ ಆಗದಾಗೆ ನಾವು ನೋಡ್ಕೊಳ್ಬಹುದು, ಪ್ರಿವೆನ್ಷನ್ ಮಾಡಬಹುದು. ಸೊ ಇದು ಯಾವಾಗ ಆಗುತ್ತೆ ಅಂದ್ರೆ ಸಿಸ್ಟಮ್ ಸರಿಯಾಗಿ ನಡೆದ್ರೆ ಇದೆಲ್ಲ ಆಗುತ್ತೆ. ನೀವು ನಡೆಸಬೇಕು. ಚೀಫ್ ಇಂಜಿನಿಯರ್ಸ್ ಇದ್ದೀರಾ, ನನ್ಗೆ ಅರ್ಥ ಆಯ್ತು, ನಿಜವಾಗ್ಲೂ ನನ್ಗೆ ಅರ್ಥ ಆಗ್ತಾ ಇರೋದು ಏನಿದೆ ರೋಡಲ್ಲಿ ಇದೆ ಅಂತದ್ದು. ಈ ಕಡೆಯಿಂದ ರೋಡ್ ಮಾಡ್ಕೊಂಡು ಹೋದ್ರೆ ಆ ಕಡೆ ಪಾಟೋಲ್, ಆಮೇಲೆ ಪಾಟೋಲ್ ಫಿಲ್ಲಿಂಗ್, ವರ್ಷ ಪೂರ್ತಿ ಪಾಟೋಲ್ ಪಾಟೋಲ್ ಪಾಟೋಲ್. ಬೆಂಗಳೂರು ಅಂದ್ರೆ ಪಾಟೋಲ್ ಏನ್ ಹೇಳಿಯಪ್ಪ ಅನ್ನೋದು ಇಂಜಿನಿಯರ್ಸ್. ಪಾಟೋಲ್ ಇಂದ ರಸ್ತೆ ಮಾಡ್ಲಿಕ್ಕೆ ಆಗುತ್ತಿಲ್ವಾ? ಬರದ ಹಾಗೆ ಅಕ್ಕಪಕ್ಕ. ಈಗ ನಾನು ಯಾವ್ದು ರಾಜ್ಯ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ, ಎಲ್ಲರೂ ಇದ್ದಾರೆ. ಹೆಚ್ಚು ಮಳೆ ಬೀಳೋ ಕಡೆನೂ ಕೂಡ ಪಾಟೋಲ್ ಇಲ್ದಂಗೆ ರಸ್ತೆ ಮಾಡಿದಾರೆ. ನಿಮ್ಗೆ ಏನ್ ಕಷ್ಟ? ಸಿಂಪಲ್. ನಾನು ಇದನ್ನು ಒಂದು ಉದಾಹರಣೆ ರೂಪದಲ್ಲಿ ಈ ಪ್ರಶ್ನೆನ ಪದೇ ಪದೇ ಹೇಳ್ತಾ ಇದ್ದೀನಿ. ಇದೊಂದು ಉದಾಹರಣೆ ಅಷ್ಟೇ. ಇದು ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ನಾವು ಮಾಡೋ ಎಲ್ಲಾ ಕೆಲಸಕ್ಕೂ ಅಪ್ಲೈ ಆಗುತ್ತೆ. ಮಾಡೋ ಕೆಲಸ ಕರೆಕ್ಟ್ ಆಗಿ ಮಾಡಿದ್ರೆ ಎಷ್ಟೋ ಸಮಸ್ಯೆಗಳು ಮೂಲದಲ್ಲೇ